ಕುರಿಗಳಿಗೆ ಮೇಯಲು ಕಾಯ್ದಿರಿಸಿದ್ದ ಗಾಯ್ರಾನ್ ಜಮೀನನ್ನು ಸರ್ಕಾರ ಬೇರೆಯವರಿಗೆ ಹಸ್ತಾಂತರ ಮಾಡುತ್ತಿರುವುದನ್ನು ವಿರೋಧಿಸಿ ಇಂದು ಹುಕ್ಕೇರಿಯ ಕೋರ್ಟ್ ಸರ್ಕಲ್ ಅನ್ನು ಸಾವಿರಾರು ಕುರಿಗಳನ್ನು ಸುತ್ತುವರಿಸಿ ಕುರಿಗಾಹಿಗಳು ವಿನೂತನವಾಗಿ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಈ ಕುರಿತು ಇಲ್ಲಿದೆ ಒಂದು ವರದಿ. ಹುಕ್ಕೇರಿ ಕೋರ್ಟ್ ಸರ್ಕಲ್ ಸುತ್ತುವರಿದ ಕುರಿಗಳು, ರಸ್ತೆ ಬಂದ್ ಮಾಡಿ ವಾಹನ ಸಂಚಾರಕ್ಕೆ ಅಡ್ಡಿ, ಗಾಯ್ರಾನ್ ಜಮೀನು ಬೇರೆಯವರಿಗೆ ಹಸ್ತಾಂತರ, ಹಾಲುಮತ ಸಮಾಜದಿಂದ ಪ್ರತಿಭಟನೆ. ಸೋಮವಾರ ಸಂತೆಯ ದಿನವಾಗಿದ್ದರಿಂದ ಮಾರುಕಟ್ಟೆಗೆ ಬರುವ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಬಸ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಕುರಿಗಳು ರಸ್ತೆ ಬಂದ್ ಮಾಡಿರುವುದು ಕಂಡು ಕೆಲ ಹೊತ್ತು ಏನು ಎನ್ನುವುದೇ ತಿಳಿಯದೆ ಕುತೂಹಲದಿಂದ ವೀಕ್ಷಣೆ ಮಾಡಿದ್ರು. ಹುಕ್ಕೇರಿ ಕೋರ್ಟ್ ವೃತ್ತದಲ್ಲಿ 4 ರಸ್ತೆಗಳ ಮೇಲೆ ಸಾವಿರಾರು ಕುರಿಗಳು ನಿಂತುಕೊಂಡಿದ್ದವು. ಯಾಕೆಂದರೆ ಹುಕ್ಕೇರಿ ತಾಲೂಕಿನ ಗುಡೆಸ್ ಗ್ರಾಮದ ಸರ್ವೆ ನಂಬರ್ 401ರಲ್ಲಿ 23 ಗುಂಟೆ ಗಾಯ್ರಾನ್ ಜಮೀನಿನಲ್ಲಿ ಪುರಾತನ ಶ್ರೀ ಲಕ್ಷ್ಮೀದೇವಿ ಮಂದಿರ ಹತ್ತಿರ ಇರುವ ಖುಲ್ಲಾ ಜಾಗೆಯಲ್ಲಿ ತಾಲೂಕಿನ ಗುಡಸ್, ಬೆಲ್ಲದ ಬಾಗೇವಾಡಿ, ಸಾರಾಪುರ, ಕೊಟ್ಬಾಗಿ, ಕಡಹಟ್ಟಿ ಮತ್ತು ರಕ್ಷಿ ಗ್ರಾಮಗಳ ಕುರಿಗಾಯಿಗಳು ಕುರಿ ಮತ್ತು ದನ ಕರುಗಳನ್ನು ಮೇಯಿಸುತ್ತಾರೆ. ಈ ಮೀಸಲಿಟ್ಟ ಜಮೀನನ್ನ ಇತ್ತೀಚೆಗೆ ಸರ್ಕಾರ ಬೇರೆಯವರಿಗೆ ಹಸ್ತಾಂತರ ಮಾಡಿರುವುದನ್ನು ಕಂಡು ಬಂದ ಹಿನ್ನೆಲೆ ಸೋಮವಾರ ಹುಕ್ಕೇರಿಯಲ್ಲಿ ಹಾಲುಮತ ಸಮಾಜದ ಮುಖಂಡರು ಕುರಿಗಳ ಸಮೇತ ಹಾಗೂ ಕುಟುಂಬಸ್ಥರೊಂದಿಗೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದ್ರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಕುರಿಗಾಯಿ, ಗುಡಸ್ ಗ್ರಾಮದ ಗಾಯ್ರಾನ್ ಜಮೀನಿನಲ್ಲಿ ನಮ್ಮ ಪೂರ್ವಜರಿಂದ ಕುರಿ ಮತ್ತು ದನ ಕರುಗಳನ್ನು ಮೇಯಿಸಿ ಜೀವನ ಸಾಗಿಸುತ್ತಿದ್ದೇವೆ. ಆದರೆ ಇತ್ತೀಚೆಗೆ ಈ ಜಮೀನನ್ನು ಅತಿಕ್ರಮಣ ಮಾಡುತ್ತಿರುವವರಿಗೆ ಹಸ್ತಾಂತರ ಮಾಡುವುದಾಗಿ ಮತ್ತು ಬೇರೆಯವರಿಗೆ ಪರಭಾರೆ ಮಾಡುವುದು ತಿಳಿದು ಬಂದಿದೆ. ಈ ಕುರಿತು ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದ್ದರಿಂದ ಇಂದು ನಾವು ನಮ್ಮ ಜಾನುವಾರುಗಳು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿಭಟನೆ ಕೈಗೊಂಡಿದ್ದೇವೆ ಎಂದರು. ಸರ್ಕಾರ ಇದಕ್ಕೆ ಸ್ಪಂದಿಸಲೇಬೇಕೆಂದು ಪಟ್ಟು ಹಿಡಿದರು. ಬೆಳವಿ ಗ್ರಾಮದಿಂದ ಕುರುಬರಿಗೆ ಅನ್ಯಾಯ ಆಗೈತೆ. ಗಾರ್ಯಾನ್ ಜಮೀನು ಸಂಬಂಧಾಗಿ ಅದ್ರ ಸಂಬಂಧಾಗಿ ನಮ್ಮ ಜನ ಅದನ್ನು ಕಡಿದು ಹಲಾಫಲ ಉಳ್ಮೆ ಮಾಡತ್ತಾರೋ. ಉಳ್ಮೆ ಆಗಬಾರ್ದು, ನಮ್ಮ ಕುರಿಯಾರಿಗಿರ್ಲಂತ ನಾವು ಕೇಳ್ಕೊರಕ್ಕೆ ಬಂದೆವು. ತಹಸೀಲ್ದಾರ್ 100 ಸಲ ಅರ್ಜಿ ಕೊಟ್ಟು ಮನವಿ ಕೊಟ್ಟಿದ್ದೆವು. ಆ ಮನವಿ ಯಾವುದೇ ಸ್ವೀಕರಿಸಿಲ್ಲ. DC ಅವ್ರು ಕೊಟ್ಟಿದ್ದು. ಈಗ ನಾವು ಹೆಣ್ಮಕ್ಳನ್ನ ಕುರುಗಳನ್ನ ಎಲ್ಲ ತೊಗೊಂಡಿಲ್ಲಿ ನಾವು ತಹಸೀಲ್ದಾರ್ ಏನಾರ ಒಂದು ನ್ಯಾಯ ಕೊಡ್ತಾರೆ ಅಂತ ಬಂದೆವು. ಆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಅಂತೂ ನಡೆಸೋದಿಲ್ರಿ. ಇಲ್ಲೆಲ್ಲ ಮತ್ತೆ ಬೇರೆ ಕಡೆ ಮಾಡ್ತೇವೆ. ಪಾಡೆ ಕುರಿ ತಂದೆವು. ಇನ್ನು ಈಗ ಒಂದು 5,000 ತಂದೆವು. ಇನ್ನು ಮುಂದೆ 15,000 ಕುರಿ ತಂದು ನಾವು ಮತ್ತೆ ಟ್ರೈ ಮಾಡಬೇಕಾಗ್ತೈತಿ. ಅದ್ರ ಬಗ್ಗೆ ಇವ್ರು ಕರ್ಮ ತೊಗೊಂಡ್ರು ಇಲ್ಲಿಗೆ ನಿಲ್ಲಿಸ್ತೇವೆ. ಕರ್ಮ ತೊಗೋದಿಲ್ಲ ಅಂದ್ರೆ ಮತ್ತೆ ಜಾಸ್ತಿ ಮಾಡ್ತೇವೆ. ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಹುಡುಗಿಯರಿಗೆ ಎಲ್ಲಿ ಮೇಯ್ಸಕ್ಕೆ ಜಾಗ ಒಟ್ಟೆ ಸಿಗ್ತಾ ಇಲ್ಲ. ಭಾಳ ನಮ್ಗೆ ಅತಿಕ್ರಮ ಆಗಿ ಈಗ ಬ್ಯಾಸಿಗೆ ಮಳೆಗಾಲ ದಿವಸ ನೀರಾವರಿ ಜಮೀನಾಗಿದ್ದಾವೆ. ಕುಡಿಯಾಗ ಅಲ್ಲಿ ಬಿಟ್ಟು ಹೋದ್ರೆ ಅವ್ರು ಕುರಿ ನಿಲ್ಬಿಡುವಾರ ಇಲ್ಲಿ ಊರು ಬಿಟ್ಟಿದ್ದಾರೋ, ಬಡಾಯ್ತಾರೋ. ಮತ್ತು ಆ ಶಿವನ್ ಬಿಸಾರು ಮಾಡ್ತೇವೆ, ಈ ಶಿವನ್ ಬಿಸಾರು ಮಾಡ್ತೇವೆ ಅಂತಾರು. ನಾವು ಯಾವುದೇ ಆಗಲಿ ಅವ್ರಿಗೆ ಏನೂ ಪಸ ಬಂದಿಲ್ಲ, ಏನೂ ಇಂದಿಲ್ಲ. ತಪ್ಪಾಗಿ ನಾವು ನ್ಯಾಯ ಕೇಳಕ್ಕೆ ಬಂದೆವು ಅಧಿಕಾರಿಗಳನ್ನ. ಆದರೆ ಯಾವುದೂ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇಲ್ಲ. ಇನ್ನು ಮುಂದೆ ನಮಗೊಂದು ಸಿಗಬೇಕಂದ ಮ್ಯಾಲ್ಮಿಗಿನ ಅಧಿಕಾರಿಗಳಾಯ್ತು, ಕೆಳಗಿನ ಅಧಿಕಾರಿಗಳಾಯ್ತು ವಿನಂತಿ ಮಾಡ್ಕೊಬೇಕು. ಧನ್ಯವಾದಗಳು. ಸ್ಥಳಕ್ಕೆ ಗ್ರೇಡ್ 2 ತಹಶೀಲ್ದಾರ್ ಪ್ರಕಾಶ್ ಕಲ್ಲೋಳಿ ಆಗಮಿಸಿದ್ರು. ಆದರೆ ಪ್ರತಿಭಟನಾಕಾರರು ಗ್ರೇಡ್ 1 ತಹಶೀಲ್ದಾರರೇ ಬರಬೇಕು ಎಂದು ಗ್ರೇಡ್ 2 ತಹಶೀಲ್ದಾರರನ್ನು ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಾ ಹಾಲುಮತ ಸಮಾಜದ ಮುಖಂಡರು, ಕುರಿಗಾಹಿಗಳು ತಮ್ಮ ಜಾನುವಾರುಗಳ ಸಮೇತ ರಸ್ತೆ ಬಂದ್ ಮಾಡಿದ್ದರಿಂದ ಕೆಲ ಕಾಲ ವಾಹನ ಸವಾರರು ಪರದಾಡಬೇಕಾಯಿತು. ರಾಜು ಬಾಗಲಕೋಟಿ, ಇನ್ ನ್ಯೂಸ್, ಹುಕ್ಕೇರಿ.